ನಾನೇ ಬಸ್ ಬೇಗ ಸಿಕ್ತು, ಗಾಡಿ ಇತ್ತು, ಬೇಗ ತೊಗೊಬಂದುಬಿಟ್ಬಿಟ್ಟು. ಸೊ ಇವಾಗ ಬಂದು ಕೂತಿದ್ದೀನಿ. ಇನ್ನೊಬ್ಬೊಬ್ಬರು ಬರ್ತಾಯಿದ್ದಾರೆ. ಇವತ್ತು ನಮ್ಮ ಕಾಲೇಜಿಗೆ ಲಂಚ್ ಇದೆ. ಸೊ ಏನು ಲಂಚ್ ಎಲ್ಲ ತೊಗೊಬಂದಿಲ್ಲ, ಫುಲ್ ಅಲ್ಲೇ ತಿನ್ನೋದು. ಆ್ಯಂಡ್ ಹ್ಯಾವ್ ಮೆನಿ ಕೂಪನ್ಸ್. ಸೊ ಲೆಟ್ಸ್ ಸಿ ಹೇಗೆ ಸಿಗುತ್ತೆ ಏನು ಅಂತ. ನಾನು ಲಾಸ್ಟ್ ಟೈಮ್ ಕೂಡ ಇರಲಿಲ್ಲ, ನಮ್ಮ ಅಕ್ಕನ ಮದುವೆ ಅಂತ ಹೋಗಿದ್ದೆ. ಸೊ ಲಾಸ್ಟ್ ಟೈಮ್ದು ಲಂಚ್ ಡೇ ನನಗೆ ಮಿಸ್ ಆಗಿತ್ತು. ಇಷ್ಟು ಮಿಸ್ ಮಾಡ್ಕೋಬಾರ್ದು ಅಂತಲೇ ಬಂದಿರೋದು. ಆ್ಯಂಡ್ ನಾಳೆ ಕಾಲೇಜ್ ಡೇ ಥರ ಸ್ಪೋರ್ಟ್ಸ್ ಡೇ ಎಲ್ಲ ಇದೆ. ಸೊ ಈ ವಾರ ಹಾಗೆ ಹೋಗುತ್ತೆ. ಇನ್ನೇನು ಮುಗೀತು ಗೈಸ್ ನಮ್ಮದು ಈ ಸೆಮ್ಮು. ಹಂಗೋ ಹಿಂಗೋ ಮಾಡಿಕೊಂಡು ಸೆಮ್ ಮುಗೀತು. ಸೊ ಇವಾಗ ಕ್ಲಾಸ್ ಇದೆ. ಇವತ್ತು ಕ್ಲಾಸಸ್ಸು ಜಾಸ್ತಿ ಏನೂ ಇರೋದಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇವಾಗ ಒಂದು ಎಕ್ಸ್ಟ್ರಾ ಕ್ಲಾಸ್ ಹಾಕ್ಕೊಂಡಿದ್ದೆ. ಆ ಮ್ಯಾಮ್ದು ಒಂದೇ ಕ್ಲಾಸು ಬಿಟ್ಟು ಮಧ್ಯಾಹ್ನ ಯಾರು ತೊಗೊಳ್ಳೋ ಡೌಟ್ ನನಗೆ. ಒಂದೇ ಒಂದು ತೊಗೊಂಡು ಬ್ಯಾಗಂತೂ ಫುಲ್ ಇವತ್ತು ಹಗುರ ಏನೂ ಇಲ್ಲ, ಊಟ ಇಲ್ಲ, ಬರೀ ವಾಟರ್ ಬಾಟಲ್ ಒಂದು ಇಷ್ಟ. ಸೊ ಇನ್ನೂ ಯಾರೂ ಬಂದಿಲ್ಲ ನೋಡಿ. ನಮ್ಮ ಕ್ಲಾಸ್ ಫುಲ್ ಖಾಲಿ ಇದೆ. ಯಾರಾದರೂ ಬರಬೇಕು, ಫೋನ್ ಮಾಡಿದ್ದೆ, ಬರ್ತಾ ಇದ್ದಾರಂತೆ. ನಾನೇ ಬೇಗ ಬಂದುಬಿಟ್ಟಿದ್ದೀನಿ. ಇಟ್ಕೊಂಡು ಹಾಡು ಕೇಳ್ತಾ ಇದ್ದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸಿಕ್ಕಾಪಟ್ಟೆ ಸೆಕೆ ಇದೆ. ಫ್ಯಾನ್ ಬೇಡ ಅಂದ್ಕೊಂಡವಳು ಇವಾಗ ಕೂತ್ಕೊಂಡು ಫ್ಯಾನ್ ಕೆಳಗಡೆ ಬಂದು ಕೂತಿದ್ದೀನಿ. ಸೊ ನನಗೆ ಯಾರಾದರೂ ಬಂದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ನಮ್ಮ ಬೋಟ್ ಎಷ್ಟೊಂದು ದಿನ ಆಗಿತ್ತು ಇಲ್ಲಿಗೆ ಬಂದು. ಆ್ಯಕ್ಚುಲಿ ಏನು ಅಂದರೆ ಇಲ್ಲಿದ್ದಾಗ ಗೊತ್ತಾಗಲ್ಲ ಸೌಂಡ್ ಅಲ್ಲ, ಬಟ್ ವಿಡಿಯೋ ರೆಕಾರ್ಡ್ ಮಾಡಿದಾಗ ತುಂಬ ನೀಟಾಗಿ ಹೊರಗಡೆ ಗಾಡಿಗಳ ಸೌಂಡ್ ಇಷ್ಟು ನೀಟಾಗಿ ಕೇಳಿಸುತ್ತೆ ಅಂತ. ಇಲ್ಲಿದ್ದರೆ ನಮ್ಗೆ ಅನಿಸೋದೇ ಇಲ್ಲ ಅಷ್ಟೊಂದು ಸೌಂಡ್ ಆಗ್ತಾ ಇದೆ ಅಂತ. ಹೆವಿ ಟ್ರಾಫಿಕ್ ಇದ್ದಾಗ ಮಾತ್ರ ಒಂದು ಸ್ವಲ್ಪ ಅಷ್ಟೇ, ಬಿಟ್ಟರೆ ಗಾಡಿ ಮೂವಿಂಗಲ್ಲಿ ಇರುತ್ತಲ್ಲ, ಸೊ ಅಷ್ಟು ಕೇಳಿಸಲ್ಲ ನಮಗೆ. ಬಟ್ ಮೊಬೈಲಲ್ಲಿ ಸಿಕ್ಕಾಪಟ್ಟೆ ನೀಟಾಗಿ ರೆಕಾರ್ಡ್ ಆಗುತ್ತೆ ಅದೆಲ್ಲ ಸೌಂಡು ಅಂತ ಈಗ ಗೊತ್ತಾಯಿತು ನನಗೆ. ಸೊ ಗೈಸ್, ವೀಡಿಯೋ ಎಡಿಟ್ ಮಾಡಬೇಕು. ರೆಗ್ಯುಲರಾಗಿ ವೀಡಿಯೋ ಹಾಕ್ತಾಯಿದ್ದೀನಿ, ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡಿಲ್ಲ ಅಂದರೆ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗ್ಬಿಟ್ಟು ಫಾಲೋ ಮಾಡ್ಬೋದು. ಸೊ ಅದೊಂದು. ಮತ್ತು ಏನಿಲ್ಲ, ಟಿಫನ್ನು ಮಾಡ್ಕೊಬಂದಿದ್ದೀನಿ ಗೈಸ್. ಏನು ಇದು ಮಾಡಿದ್ರು ನಮ್ಮ ಮನೇಲಿ, ಉಪ್ಪಿಟ್ಟು ತಿನ್ಕೊಂಡು ಬಂದೆ. ಯಾರು ಬರ್ತಾನೆ ಇಲ್ಲ, ಬೋರ್ ಆಗುತ್ತೆ ನನಗಿದ್ರೆ. ನಾನು ಬೇರೆ ಚಾರ್ಜ್ ಕೂಡ ಬೆಳಗ್ಗೆ ಮೊಬೈಲ್ ಹಿಡ್ಕೊಂಡು ಕೂತಿದ್ದೆ, ಫುಲ್ ಚಾರ್ಜ್ ಮಾಡ್ಕೊಬಂದಿಲ್ಲ. 70% ಇದೆ. ಬಟ್ ನಂಗೆ ಹೋಲ್ ಡೇಗೆ ಬೇಕು ಬ್ಲಾಗ್ ಎಲ್ಲ ಮಾಡೋದಕ್ಕೆ ಚಾರ್ಜ್ ಬೇಕು. ಇವಾಗೇ ಕೂತ್ಕೊಂಡು ಫುಲ್ ಕೂಡ ನೋಡೋಕ್ಕಾಗಲ್ಲ ನಾನು, ಚಾರ್ಜರು ತಂದಿಲ್ಲ. ಸೊ ಬೋರ್ ಆಗುತ್ತೆ, ಏನು ಮಾಡೋದು ಗೊತ್ತಾಗಲ್ಲ. ರೆಕಾರ್ಡ್ಸ್ ಎಲ್ಲ ಕರೆಕ್ಷನ್ ಆಗಿದೆ, ಎಲ್ಲ ಆಯಿತು. ಹೋದ ಸತಿಯಲ್ಲೇ ನಮಗೊಂದು ಸ್ವಲ್ಪ ಅದು ಇದು ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈ ಸತಿ ಮಾತ್ರ ಎಲ್ಲ ರೆಕಾರ್ಡ್ಸ್ ಆನ್ ಟೈಮ್ಗಾಗಿದೆ. ಇನ್ನೇನಿದೆ ಗೈಸ್, ಅಷ್ಟು ಬೋರ್ ಆಗ್ತಾ ಇದೆ ನನಗೆ. ನಾನು ಯಾರಿಗೆ ಹೇಳಿ ನಂಗೆ ಗೊತ್ತಾಗ್ತಾ ಇಲ್ಲ. ನೀನು ಬರ್ತೀನಿ 8:30 ಕ್ಲಾಸ್ ಇರೋದು. 8 ಎಷ್ಟಾಗಿದೆ ಗೊತ್ತಾ, 8:25 ಆಗಿದೆ. ಇನ್ನೂ 5 ಮಿನಿಟ್ಸ್, ಜಸ್ಟ್ 5 ಮಿನಿಟ್ ಆದರೂ ಬಂದಿಲ್ಲ ಯಾರು. ನಾನೇ ಬಂದಿರೋದು. ಯಾರು ಕ್ಲಾಸಿಗೆ ಬಂದಿಲ್ಲ ಅಂತ ನೋಡ್ತಾ ಇದ್ದರೆ ವಾಟ್ಸಪ್ಪಲ್ಲಿ ನಾನು ಮೆಸೇಜ್ ಹಾಕಿದ್ದಾರೆ, ಯಾಕಂದರೆ ಬೇರೆ ರೂಮ್ ನಂಬರ್ ಅಂತ. ನಾನು ಬಂದು ಇಲ್ಲಿ ಕೂತಿದ್ದೀನಿ, ನಾನು ಮೆಸೇಜ್ ಏನು ನೋಡಿಲ್ಲ. ಅಂದರೆ ಇಲ್ಲಿ ಜನ ಬಂದ್ಬಿಟ್ಟವ್ರೆ, ನಾನು ಅಲ್ಲಿ ಒಬ್ಬಳೇ ಬೇತಾಳೋ ಥರ ಕೂತಿದ್ದೆ. ನೋಡಿ ಗೈಸ್, ಎಷ್ಟಿದೆ ಕೂಪನ್ಸ್, ಇಲ್ಲೇನೂ ಕಟ್ ಮಾಡಿಲ್ಲ. ಅಲ್ಲೇನಾದರೂ ಮೊಸರನ್ನ ಬಿಸಿಬೇಳೆ ಬಾತ್ ಕೊಡಬೇಕಲ್ಲ, ನಾನು ಎಲ್ಲ ಟೋಕನ್ ಅವ್ರಿಗೆ ಕೊಡ್ತೀನಿ, ನೀವೇ ತಿನ್ಕೊಳ್ಳಿ ಅಂತ. ಆಯ್ತು ನೋಡಿ, ರೆಡಿಯಾಗಿ ಬಂದಿದ್ದಾಳೆ. ಕಟ್ ಮಾಡ್ತಾಳೆ ರೇಂಜ್ ನೋಡಿದ್ರೆ ನನಗೇನೋ ಅದೇ ಅನಿಸ್ತಾ ಇತ್ತು. ಕೆಳಗಡೆ ಎಲ್ಲ ರೆಡಿ ಮಾಡ್ತಾ ಇದ್ರು. ಕ್ಯಾರೆಟ್ ಬೀನ್ಸ್ ಎಷ್ಟಿದೆ? ಏನು ಟೋಕನ್ ಗೈಸ್ ತರಿಸ್ತೀನಿ ರೀ. ಏನು ಅಂತ ಟೋಕನ್ ಅಲ್ಲ, ನಾವೇ ಜೆರಾಕ್ಸ್ ಹೊಡ್ಸ್ಕೋಬೋದು ನೋಡಿ. ಅದೇ ಲಂಚ್ ಡೇ 2026 ಇಷ್ಟಿದ್ದಾವೆ. ನಾನೇನು ಮಾಡಿದ್ದೀನಿ ಗೊತ್ತಾ ಗೈಸ್, ನೋಡಿ ಇಲ್ಲಿ ವರ್ಕ್ಸ್ ನೋಡಿ. ಏನೋ ನಾನು ಎಕ್ಸ್ಪೆಕ್ಟೇಷನಿಂದ ಬಂದಿದ್ದೀನಿ. ನಾನು ಎಕ್ಸ್ಪೆಕ್ಟೇಷನ್ಸ್ ಏನಾದರೂ ಬ್ರೇಕ್ ಆಗಬೇಕಲ್ಲ. ಇರಿ ಅಲ್ಲಿ ರಕ್ಷಾ ನೋಡಿ, ರಕ್ಷಾ ಗೈಸ್. ಆ ರೂಮಿಗೆ ಕರೆದ್ಬಿಟ್ಟು ನಮಗೆ ಚೆಕ್ಔಟ್ ಮಾಡೋಕ್ಕೆ ಒಬ್ಬೊಬ್ಬರಲ್ಲ, ಹೇಳ್ತೀನಿ ನೋಡಿ. ಅಲ್ಲಿ ಕರೆದಿದ್ದಾರೆ, ಬೇರೆ ಟೀಚರ್ ಬಂದು ಕೂತಿದ್ದಾರೆ. ಈಗ ಮತ್ತೆ ನಮ್ಮ ಕ್ಲಾಸ್ಗೆ ಹೋಗ್ಬೇಕು ನಾವು ಗೈಸ್. ನಮ್ಮ ಕಾಲೇಜ್ ನೋಡಿ ಹೆಂಗೆ ಇರ್ತಾರೆ ಅಂತ. ಇವಳು ದೊಡ್ಡದಾಗಿ ಜಿಪ್ ಓಪನ್ ಮಾಡ್ಕೊಂಡು ಹೋಗ್ತಾವಳೆ, ನನ್ನ ಮುಂದೆ ನಗು ಒಂದು ಜಿಪ್ ಬಿದ್ದೋಗ್ಬಿಟ್ಟಿದೆ. ನೀವು ಓಡ್ತಾವಳೆ.
ಮತ್ತೆ ನಮ್ಮ ಕ್ಲಾಸ್ಗೆ ಹೋಗ್ತಿದ್ದೀವಿ. ನಂಗೆ ಹಿಂಗೆ ಮಾಡಿದ್ರೆ ಉರಿಯೋದು ಸುಮ್ಮನೆ ಬಂದ. ಹಾಂ 8:30ಗೆ ಕಳಿಸಿದ್ದಾರೆ, ಬಂದೂ ಇಲ್ಲ. ಅಲ್ಲಿ ಮ್ಯಾಮ್ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ, ಮತ್ತೆ ವಾಪಸ್ ಕರೀತಾರೆ. ಅಲ್ಲ ಅವರು ನೋಡಿ ಒಂದು ಮಾತು ಕೇಳಿಲ್ಲ, ಯಾಕೆ ಬಂದಿದ್ವಿ ಅಂತ. ನೋಡಿ ಗೈಸ್, ಮರ್ಯಾದೆ ಇಲ್ಲ ಎಲ್ಲೂ. ಇವಳು ನೋಡಿ ಇವಳು ನೋಡಿ ಇವಳು ನೋಡಿ ಇವಳು. ಅಂದ್ರೆ 8:45 ಬಂದವಳಲ್ಲ. ಅವಳ ಮನೆ ಯಾವ ರೇಂಜಿಗೆ ಐತೆ ಅರ್ಥ ಆಯ್ತು. ಅಡ್ಡು ಬಿದ್ದರೆ ಮನೆ ಇದೆ. ಇದ್ರೊಳಗೆ ಕುತ್ಕೊಳ್ಳಿ, ಚಂದನ ಹೇಳ್ಕೊಂಡು ಹೋಗ್ತೀನಿ ನಾನು. ಇದ್ರೊಳಗೆ ಕುತ್ಕೊ, ನೀನು ಕುತ್ಕೊ, ನಾನು ಹೇಳ್ಕೊಂಡು ಹೋಗ್ತೀನಿ. ನಾವೇನೋ ಒಂದು ಚಿಕ್ಕ ಪುಟ್ಟದ ಬಾಕ್ಸ್ ತಗೊಬಂದಿದ್ದೀವಿ. ಈ ಅಕ್ಕ ತೆಗಿ, ಮುಚ್ಕೊಂಡು ತೆಗಿ ಅಂದೆ. ಇಲ್ಲಿ ನೋಡಿ MG ಡಬ್ಬಿ ತೆಗಿ. ಓ ನಾನು ಚಿಕ್ಕ ಕವರ್ ನಾಚಿಕೆ ಇಲ್ಲ, ನೀನ್ ತೆಗಿ. ಅವಳೆಲ್ಲ ನಿಮ್ಗೆಲ್ಲ ಶೇರ್ ಮಾಡಕ್ ತಂದಿರ. ತೆಗಿ ಸುಮ್ಮನೆ ಅಲ್ಲಿ. ಓ ನೋಡಿ ಗೈಸ್, ಇಲ್ಲಿ ಏನ್ ಮಜ್ಜಿಗೆ ಪಾನ್ಕ ಕೊಡ್ತಾರ, ರಸಮಲೈ ಹಾಕೊಂಡು ಹೋಗಕ್ಕಂತೆ. ಇದು ನೋಡಿ, ಇಲ್ಲಿ ಏನ್ ಬಿರಿಯಾನಿ ಕೊಡ್ತಾರೆ. ಇಲ್ಲಿ ಡಬ್ಬಗಳಿತ್ತು, ಆಡ್ಕೊಂಡು ನಂದು ಇತ್ತು. ನಾನು ಅಷ್ಟು ಮತ್ತೆ ತಗೋಬ, ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಅವ್ರು ಕೊಟ್ಟಿಲ್ಲ ಅಂದ್ರೆ ನಾನು ಅದಕ್ಕೆ ಕಮ್ಮಿ ಜಾಸ್ತಿ ಹೆಂಗೋ ಒಂದು ಪೇಪರ್ ಮೇಲೆ ಪೇಪರ್. ನಾನು ನಿಜ ಇಷ್ಟಿಟ್ಟೆ ತಗೊಂಡ್ಬಂದಿರೋದು. ಇವ್ರು ನೋಡಿದ್ರೆ ಇಷ್ಟು ದೊಡ್ಡ ತಗೊಂಡ್ಬಂದವಳೆ. ಐಶು ನಾ ಅಲ್ಲ ಗೈಸ್, ನಿನ್ನೆ ಒಂದು ನೇಲ್ ಪಾಲಿಶ್ ತಗೊಬಂದು, ಒಂದೇ ಒಂದು ನೇಲ್ ಪಾಲಿಶ್, ಅದು ತಗೊಬಂದಿಲ್ಲ. ಬೆಳಿಗ್ಗೆ ಹಿಡ್ಕೊಬೇಕು ಅನ್ಕೊಂಡು ಐರನ್ ಮಾಡಿ. ಮೆಹಂದಿ ಎಲ್ಲ ನೆನಪಿರುತ್ತೆ. ಯಾಕೆ ಹೇಳು, ಇಂಥವೆಲ್ಲ ನೆನಪಿರಲ್ಲ. ನೋಡಿ ಕರ್ಬೇವದು ನೋಡಿ ಗೈಸ್, ಮೊಸರನ್ನ ನೋಡಿ ಗೈಸ್, ನಮ್ಮ ಕಾಲೇಜಲ್ಲಿ ಮಾಡ್ತಾವ್ರೆ. ಅಲ್ಲಿ ನೋಡಿ ಗೈಸ್, ಅಲ್ಲಿ ಅಡುಗೆ ಮಾಡ್ತಾವ್ರೆ. ಏನು ಮಾಡ್ತಾವ್ರೋ ಗೊತ್ತಿಲ್ಲ. ಕೊಟ್ರು ಅಂದ್ರೆ ಬರೀ ಮೊಸರನ್ನ ಬಿಸಿಬೇಳೆ ಭಾತ್ ಕೊಡ್ಬೇಕಲ್ಲ. ನಾನೇನಿಲ್ಲ, ಬನಶಂಕರಿ ದೇವಸ್ಥಾನ ಚೆನ್ನಾಗಿರೋದು ಕೊಡ್ತಾರೆ. ನೀವು ಹೋದ್ರೆ ಬೈತಾರೇನೋ ಕಣೆ, ನಮ್ಮನೆ ನೋಡ್ತಾವ್ರೆ. ಜನ ಬಿಟ್ಬಿಟ್ಟಿದೀವಿ, ಲಿಫ್ಟಲ್ಲಿ ಸುಮ್ಮನೆ ನಿಂತಿದೀವಿ. ಹೋಗ್ಬಿಟ್ಟು ಅಲ್ಲೋ ಹೊರಗಡೆ ಹೋಗ್ಬಿಟ್ಟು ಅವಳು ಮೋಸ ಮಾಡ್ಬಿಟ್ಟಿರ್ತಾರ, ನಮ್ಮನೆ ನೋಡ್ತೇವೆ. ಆಯ್ತು, 3rd ಫ್ಲೋರ್ ಇದು. ನಾವು ಸುಮ್ಮನೆ ನಿಂತಿದ್ವಿ, ನಾವು ಎಷ್ಟೇ ಜನ ಇರೋಣ, ಅವಳು ಹೋಗ್ಬಿಡ್ಲಿ ಅಂತ. ಜನ ಬೇರೆ ಇದ್ರು, ಅವಳು ಏನು ಕೇಳಲಿಲ್ಲ, ಸೈಲೆಂಟ್ ಹೋಗ್ಬಿಟ್ಲ. ಅವಳಿಂದ ತಿರುಗು ನೋಡ್ತಿಲ್ಲ, ಹೋಗ್ಬಿಟ್ಟಿದ್ದ. ಬರ್ತಾಳೆ ಎಲ್ಲೋದ್ರ ಲ್ಯಾಬ್ ಏನು? ಯಾಕೆ ಕ್ಲಾಸಲ್ಲಿ ಯಾರು ಇಲ್ಲ ಗೈಸ್? ನೋಡಿ ಗೈಸ್, ನಾನು ಹೇಳ್ತೀನಿ ಏನೇನು ಅಂತ. ಅವ್ರು ನಂಗೆ ಹೇಳಿದ್ರು, ಇಲ್ಲಿ ಬಿಳಿ ಹೋಳಿಗೆ ಅಂತೆ. ಇದು ಅದೇನೋ ವಡೆ, ಸ್ವೀಟೇ ಹೋಳಿಗೆ. ಅದು ಸ್ವೀಟ್ ಅಲ್ಲ, ಬಿಳಿ ಹೋಳಿಗೆ ಅಂದ್ರೆ ಅದು ಹಚ್ಕೊಂಡ್ ತಿನ್ನೋದು. ಚಪಾತಿ ಟೈಪ್, ರೋಟಿ ತರ. ಬಿಳಿ ಹೋಳಿಗೆ ಅಂದ್ರೆ ಏನಂತ ಗೊತ್ತಿಲ್ವ ನಿಂಗೆ? ನಾಟ್ ದಟ್ ಹೋಳಿಗೆ. ಹಾ, ರೋಟಿ ನನಗೆ ಐಸಿಲೆ ವೇಟ್ ಮಾಡೋಣ. PAWR ಇವಳು ನನ್ನ ಪ್ರಮೋಷನ್ ಮಾಡ್ತೀಯಾಳೆ. ಫ್ರೆಂಡ್ಸ್ಗೂ ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳು. ಇವಳು ಹೇಳ್ತಾಳೆ ಏನದು, ನಾವು ಓದ್ತಿರೋ ಕೋರ್ಸ್ ಆದ್ಮೇಲೆ ನೀನ್ ಮಾಡೋಳೆ ಬಿಡು, ನಂಗೆ ಗೊತ್ತು. ಮಾಡು ಯೂಟ್ಯೂಬಲ್ಲಿ. ಹ್ಞೂ, ತಮ್ಮನೇರ ಅಲ್ವೇ ಇಂಟ್ರೋ ವಿಡಿಯೋ ನೋಡಿ ಅವಳು ಮೆಸೇಜ್ ಹಾಕಿದ್ಲು. ಅವಳಿಗೆ ಅದೇನು ನಾನು ಏನ್ ಮಾಡಿದೀನಿ ಅಂತ ಅವಳಿಗೆ ಗೊತ್ತಿಲ್ಲ. ಅಲ್ಲಿ ಸಾಕು ಕುತ್ಕೊಳ್ಳಿ. ಅವಳು ನನ್ನ ಮುಂಚೆ ಕೇಳ್ತಾ ಇಲ್ಲ. ಹೇಳಿ ಏನೇನಿದೆ ಬೇಡ, ಏನೇನಿದೆ ಹೇಳು. ಕೇಕ್ ಕಟ್ ಮಾಡಿ ಏನಿದೆ ಮುಚ್ಚಿದೆ. ನೀನೇನು ಕೇಳ್ಕೊಡ್ತೀಯ? ನಮ್ಮ ತಮ್ಮರನ್ನ ನೋಡಿದ್ವಿ ಕಣೆ. ನಾನು ಇವತ್ತು ಇಂಟ್ರೋ ವಿಡಿಯೋ ಏನಿದೆ ಅಂತ ಕೇಳಿದ್ದು. ನೋಡಿಲ್ಲ. ಅದೇ ನೀನು ರೆಸಾರ್ಟ್ ಹೋಗಿದ್ದು, ಮತ್ತೆ ರೆಸಾರ್ಟ್ ಅಂತ ಹುಡುಗಿ. ನಾನು ಯಾಕೆ ಸುಮ್ನೆ ಒಪ್ಕೋಬಾರ್ದು ನೋಡಿಲ್ಲ ಅಂತ? ನಿಜ ನೋಡಲ್ಲ. ನೀನ್ ಫೋನ್ ಮಾಡಿದ್ದಲ್ಲ, ಅವಳಿಗೊಂದು ಕಾರಣ ಬೇಕಿತ್ತು, ಜಸ್ಟ್ ಒಂದು ಕಾರಣ ಬೇಕಿತ್ತು ಗೈಸ್. ಒಳಗೆ ಕಾರಣ ಸಿಕ್ತು. ನಾನ್ ನೋಡೋದೇ ಇಲ್ಲ ಬಿಡು. ನೀನ್ ಫೋನ್ ಬೇಡ ಬಿಡು, ನೋಡ್ಬೇಡ ಬಿಡು. ವಿಡಿಯೋ ಚೆನ್ನಾಗಿತ್ತು ಅಂತ ಮಾಡಿದ್ದೆ.
ಇವಳು ಹಾಗಲಕಾಯಿ ಬೇವಿನಕಾಯಿ ಸಾಕ್ಷಿ ಏನಮ್ಮ ಸಿಕ್ಕಿಲ್ವಾ? ಯಾವ್ದ್ರೊಳಗೆ ಹುಡುಕ್ತಿದ್ಯಾ? ಪವರ್ ಅಲ್ಲ ಕಣೆ, ಪವರ್ ನಾನೇ ತಮ್ಮನೆಲ್ಲ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಚೆನ್ನಾಗಿದೆ. ಇನ್ನು ನಮ್ಗೆ ಊಟ ಆಗ್ತಿಲ್ಲ ಗೈಸ್. ಕೊಡು ಎಕ್ಸ್ಪ್ರೆಷನ್ ಕೊಡು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡು, ಲೈಕ್ ಅನ್ನ ಪ್ರೆಸ್ ಮಾಡು, ಶೇರ್ ಮಾಡಿ, ಬೆಲ್ ಹೊಡಿರಮ್ಮ. ಇಲ್ಲ ನೋಟಿಫಿಕೇಶನ್ ಕೊಟ್ಟಿದ್ದೀವಿ. ಈ MG ನಾನು ನಿಂಗೆ ನೆನ್ನೆ ಹೇಳ್ದೆ ಅಲ್ವಾ, ನೆನ್ನೆ ಒಂದು ಚಾಲೆಂಜ್ ಕಳ್ಸಿದ್ದಾರ ನೆನ್ನೆ ಒಂದು, ಅದ್ ಮಾಡ್ಬೇಕು. ಹೇಳ್ಬಿಡ್ಬೇಡ ಎಲ್ಲಾನು. 1 minute ಗೈಸ್. ಈ ನಂಬರ್ ನೋಡಿ ಗೈಸ್, ಕೊಡಿಲಿ. 2479 ಇದೆ ನಮ್ದೆಲ್ಲ ನೋಡ್ರಿ. 188. ಜೋರ ಮಾತಾಡಿದ್ರೆ ಕೇಳಿಸುತ್ತೆ. ಏನ್ ಮಾಡೋದು? ನಿಮ್ ಫ್ರೆಂಡಿ ಗೈಸ್, ಇವತ್ತು ದನ ತುಂಬಾ ದೊಡ್ಡ ಮೋಸ ಆಗಿದೆ. ತುಂಬಾ ಅನ್ಯಾಯ ಆಗಿದೆ. ನಮ್ಮ ಹತ್ರ ಒದರ್ತಾಳು ಬಂದು. ನಿನ್ಗೆ ನಾಚಿಕೆ ಇಲ್ವಾ ಹೋಗ್ಬಿಟ್ಟು ಜಗಳಾಡ್ಬೇಕು ಅಂತ? ನಿನ್ಗೆ ಏನ್ ಅನ್ಸುತ್ತೆ ದನ? ಏನ್ ಅಂದ್ರೆ ಬೇರೆಯವ್ರಿಗೆ ಏನು ಹೇಳ್ತೀಯ ನೀನು ಇದ್ರ ಬಗ್ಗೆ? ಹಿಂಗೆ ಮೋಸ ಅದೇ ಬೇಜಾರಾಗಿದೆ. ನನ್ನ ಲ್ಯಾಪ್ಟಾಪ್ ಕೊಟ್ಬಿಡ್ತೀನಿ, ಮಾಡ್ಕೊಬಿಟ್ಟು. ನನ್ನ ಹತ್ರ ಗದ್ದಿನೇ ಇಲ್ಲ ಲ್ಯಾಪ್ಟಾಪ್, ಹಂಗ ಆಡ್ತಾರೆ. ಹೇಳು ನೀನ್ ಬೇರೆಯವ್ರಿಗೆ ಅಳ್ಬೇಡ ದನ, ಅಳ್ಬೇಡ್ವೆ ದನ, ಅಳ್ಬೇಡ ದನ. ಟಿಶ್ಯೂ ಇಲ್ಲ ದನ. ದನ ಬೇರೆಯವ್ರಿಗೆ ಇದ್ರ ಬಗ್ಗೆ ಏನ್ ಹೇಳ್ತೀಯಾ? ಅದೇ ಗೈಸ್, ಯಾರನ್ನು ನಂಬೇಡಿ. ಅದ್ರಲ್ಲೂ ದುಶ್ಮನ್ಗಳನ್ನಂತೂ ನಂಬಲೇಬಾರ್ದು. ಫಸ್ಟ್ ಫ್ರೆಂಡ್ಸ್ ಆಗಿದ್ರು, ಫ್ರೆಂಡ್ಸು. ಆಮೇಲೆ ಒಂದ್ ಹಾಡಿದೆ ಗೊತ್ತಾ ನಿನ್ಗೆ? ಒಂದ್ ಹಾಡಿದೆ, ಸ್ನೇಹ ಅಂತ ಒಳಗೆ. ಇದು ದನ ಲೈಫಲ್ಲಿ ರಿಯಾಲಿಟಿ ಆಗಿದೆ ಇವಾಗ. ನಂಗೆ ಯಾವತ್ತೂ ಈ ತರ ಆಗೇ ಬಿಡ್ತವ್ರೇನೆ. ಹೋಗ್ತಾ ಇದಾರೆ ಗೈಸ್. ಆ ಕಡೆ ಕ್ಯೂ ನೋಡಿ ಗೈಸ್, ಆ ಕಡೆ ಕೌಂಟ್ರಲ್ಲಿ. ನಮ್ಮ ಕೌಂಟ್ರಲ್ಲೂ ಹಂಗೆ ಇದೆ, ನಾವು ಮುಂದೆ ಇದ್ದೀವಿ. ಸ್ಟಾರ್ಟಿಂಗ್ ಫುಲ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರಿರು, ಆಮೇಲೆ ಹೋಗುತ್ತೆ. ಗೈಸ್, ಏನಿದು ಬಿಳೆ ಹೋಳಿಗೆ ಮತ್ತು ಮೈಸೂರು ಪಾಕ್ ಈ ಕಡೆದೇನು, ಮತ್ತು ಇಲ್ಲಿ ರೈಸ್ ಬಾತ್, ಅಲ್ಲಿ ಗ್ರೇವಿ ಮತ್ತು ಒಂದು ವಡೆ, ಐಸ್ ಕ್ರೀಮ್, ಆಮೇಲೆ ಅಂತೆ ಅನ್ನ, ರಸಮ್ ಎಲ್ಲ ಇತ್ತು. ಇನ್ನು ಇದನ್ನು ತಿಂತೀವಿ. ಹೊಟ್ಟೆ ತುಂಬ ತಿಂದು ಐಸ್ ತಿಂದು ನೋಡಿ ಇಲ್ಲಿ ಮತ್ತೆ ಒಂದು ಈ ತಟ್ಟೆ ನೋಡಿ MG, ಇಲ್ಲಿ ನೋಡಿ, ಇಲ್ಲಿ ಡಬ್ಬಿ ನೋಡಿ ಗೈಸ್, ಡಬ್ಬಿಗಳು ನೋಡಿ ಗೈಸ್. ನಾನು ತಗೋಬೋದೀನಿ. ರೈಸ್ ಎಲ್ಲ ಹಾಕಿಸ್ಕೊಂಡಿಲ್ಲ, ಹಾಳಾಗುತ್ತೆ ಅಂತ. ನಾಚಿಕೆ ಆಗ್ಬೇಕು ಎಲ್ಲರಿಗೂ. ಫಸ್ಟ್ ಆಫ್ ಆಲು ಇದು 3ನೇ ತಟ್ಟೆ ಇದು ಗೈಸ್. ನಾವು ತಿಂತಾ ಇಲ್ಲ, ಆದರೆ ಆ್ಯಕ್ಚುಲಿ ನಾವು ತೊಗೊಂಡೋಗ್ತಾ ಇದ್ದೀವಿ, ಡಬ್ಬಿಗೆ ಹಾಕೋತಾ ಇದ್ದೀವಿ ಎಲ್ಲನೂ ಅಷ್ಟೇ. ಈಗ ನೆಕ್ಸ್ಟ್ ರೌಂಡ್ಗೆ ಹೋಗ್ತಾ ಇದ್ದೀವಿ ಗೈಸ್. ಬಕಾಸುರ ವಂಶದವರು ಯಪ್ಪ, ಏನ್ ಮಾಡೋರು ಗೊತ್ತಾಗ ಇವರು. ಈ ತಡೆ ತಗೊಂಡ್ವಿ, ಹಾಕಿಸ್ಕೊಬ್ರಿ, ಎರಡೆರಡು ಹಾಕಿಸ್ಕೊಬ್ರು ಎಲ್ಲರೂ. ಯಪ್ಪ ನೋಡಿ ಸರಿ, ಬರಲ್ಲ ಅನ್ಕೊಂಡು 2 ಹಾಕ್ಸ್ಕೊಂಡು 1 ಹಾಕ್ಸ್ಕೊಂಡು ಇವಳು ಫುಲ್ ಹಾಳಾಗೊಳೆ ಗೈಸ್. ನಾವು ಅದ್ರೊಳಗೆ ನಾವು ರೈಸ್ ಹಾಕಿಸ್ಕೊತಾ ಇಲ್ಲ. ಅವ್ರು ರೈಸ್ ಯಾಕೆ ಬೇಡವಾ? ಬೇಡ ರೈಸ್ ಬೇಡ, ಇದಿಷ್ಟೇ ತಿಂತೀವಿ. ಹಾಂ, ಯಾವುದಕ್ಕೆ? ಹಬ್ಬ ಗೈಸ್, ಎಷ್ಟು 4 ತಿಂದಿದ್ದು 5 ಏನಪ್ಪ. ಒಂದೇ ತಿಂದಿರೋದು. ಚಂದನ ಅದಲ್ವಾ? ಚಂದನ, ನೀವು ಅಮ್ಮ ಬ್ಲಾಗ್ ನೋಡ್ತಾರಲ್ವಾ? ಆಂಟಿ ನೋಡಿ, ಚಂದನ ತುಂಬ್ಕೊಳ್ಳಿ ನೋಡಿ. ಆಂಟಿ ದನಾನೇ ನಮ್ಗೆ ಆ್ಯಕ್ಚುಲಿ ಹೇಳಿದ್ದು ತಗೋಬರೋಣ ಅಂತ. ನಾವು ನಿಜ ಬೇಡ ಅಂದ್ಕೊಂಡಿದ್ವಿ. ದನ ಇಲ್ಲ, ನಾವು 80,000
ನಾವು ದುಡ್ಡು ಕಟ್ಟಿಲ್ವಾ ಅಂತ ಹೇಳಿ ದನನೇ ನಮಗೆ ಟೆಂಪ್ಟ್ ಮಾಡಿದ್ದು guys. ಇವತ್ತು ನಮ್ಮಮ್ಮ ನನ್ನ ಎತ್ತಿರೋದಕ್ಕೂ ಹೆಮ್ಮೆ ಪಟ್ಟು ಈ ಎಂಜಿ ಹಂಗೆ ಇರೋ ಒಂದು ಪೋಸ್ ಏನಿಲ್ಲ. ಐಶು ಅಲ್ಲಿ ಇತ್ಕೊಂಡು ಹಾಕೋ ಅಲ್ಲಿ ಖಾಲಿ ಆಗ್ಬಿಡುತ್ತೆ. ಏನ್ ನಾಚಿಕೆ ಮರ್ಯಾದೆ ಮೂರು ಬಿಟ್ಟಿದ್ಯಾ ಹಿಂಗೆ? ನಾನು ಹಾಕೋಬೇಕೀಗ, ಅನ್ನ ಹಾಕೊಂಡಿಲ್ಲ. ಬಟ್ ಸ್ಟಿಲ್ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಆಯ್ತು ಗೈಸ್, ಫೈನಲಿ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಇವಾಗ ಮನೆಗೆ. ಟೋಟಲ್ ಆಗಿ ಒಂದು ಇವರೆಲ್ಲ 4 ಸತಿ ಬಂದರು. ನಾನು ಎಮ್ ಜಿ ನನ್ನ ಫೋರ್ಸ್ ಮಾಡಿ 5ನೇ ಸತಿ ನೀನು ಡಬ್ಬಿ ತೋರಿಸ್ತೀನಿ. ನೀನು ನನ್ನ ಶ್ಯಾಮ್ರಾಗ ಅಡ್ಡಡ್ಡ ಬರ್ಬೇಡ. ಆಂಟಿ ಇವಳು ಏನೋ ಹೇಳ್ಬೇಕಂತೆ, ಹೇಳ್ಬಿಡು. ನೀನು ನಮ್ಮ ಕ್ಲಾಸ್ ಅವರೆಲ್ಲ ಇದಾರಾ ನಿಮಗೆ ಸಬ್ಸ್ಕ್ರೈಬ್ ಮಾಡಿ? ಹೌದು, ನೋಡಿದ್ರು ನೋಡ್ಲಿ, ನಂಗೇನು. ಓ ಗೈಸ್, ಆಕ್ಚುಲಿ ಹೇಳ್ಬೇಕಂದ್ರೆ ಕೌಂಟ್ರಲ್ಲಿ ಫಸ್ಟ್ ಟೈಮ್ ಮಾತ್ರ ನಮ್ಗೆ ಕೂಪನ್ ಇಸ್ಕೊಂಡಿದ್ದು. ಕೂಪನ್ ಇಸ್ಕೊಂಡಿಲ್ಲ. ಅಲ್ಲ ಈಗ ಸರಿ, ಇವಳು ನಮಗೆ ಹೇಳ್ತಾರಲ್ಲ, ನಮ್ಮ ತರ ಇನ್ನೂ 10 ಅಷ್ಟು ಇರ್ತಾರೆ. ಕೂಪನ್ ಇಸ್ಕೊಂಡಿಲ್ಲ, ಹಂಗೆ ಕೊಟ್ರು. ನಿಮ್ಮಿಬ್ರು ಫ್ರೆಂಡ್ಸ್ ಒಂದೇ ತಿಂದಿರೋದು ನಾವು ನೀಟಾಗಿ. ಒಂದೇ ಎಲ್ಲಾನು ಡಬ್ಬಿ ಕಟ್ಕೊಂಡು ಹೋಗ್ತಿದ್ವಿ ಅಷ್ಟೇ. ಏನೋ ಆಯ್ತಾ ಇದೆ ಅಲ್ಲಿ, ಅದೇನೋ ಆಯ್ತಾಯ್ತು. ಹೋಗ್ಲಿ ಬಿಡಿ. ದನ ಬಾ ಇಲ್ಲಿ, ಬಾ ನೀನು ಬಿಡಲ್ಲ, ಬಾ. ಹೇಳೇನು ಇರು, ಹಂಗೇರು ಜಾಸ್ತಿ ಮಾತಾಡಿದ್ಲು ಅಂದ್ರೆ ಅವ್ಳು ಡಬ್ಬ ಎತ್ಕೊಂಡು ನಾವು ಹೋಗೋಣ ಅಷ್ಟೇ. ನೀನ್ ಯಾಕೆ ಸಾರಿ ಏನಕ್ಕೆ ಕೇಳ್ತಿದ್ಯಾ? ನೀನ್ ತಪ್ಪು ಮಾಡಿದ್ಯಾ ಅಂತ ಅರ್ಥ. ನೋಡಿ ಆಂಟಿ, ಹಿಂಗೆ ಮಾಡೋದು ಆಂಟಿ. ಎಷ್ಟು ಅಮ್ಮಂಗೆ ತೋರಿಸಿ ವಿಡಿಯೋ ಜಗಳ ಆಡ್ತಾರೆ. ಏನು ನಮಸ್ಕಾರ ಮಾಡಿದ್ಲೆ. ಹಾ, ತಮ್ನೇಲ್ಗ ಅದಕ್ಕೆ ಫೋಟೋ ತಕೊಂಡೆ ಪಟ್ಟಂತ. ಬರ್ತೀಯ ಹೋಗಿ ತಮ್ನೇಲ್ಗೆ. ಮತ್ತೆ ಎಮ್ ಜಿ ಹೆಂಗಿತ್ತು ಊಟ? ಚೆನ್ನಾಗಿತ್ತಪ್ಪ. ನಿನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು? ಇಲ್ಲೇನಾಯ್ತು? ಬೆಳಗ್ಗೆ ಹೆಂಗಿದೆ, ಇವಾಗ ಹೆಂಗಿದ್ಯಾ? ಬೆಳಗ್ಗೆ ಮೊಸರನ್ನ ನೋಡಿ ನಿಜ ಹೇಳ, ಒಂದು ಕಡೆ ಈ ತರ ನೋಡಿದ್ವ ನಾವು ಫುಲ್ಲು. ಅದಕ್ಕೆ ಟೆಂಟ್ ಹಾಕೋಬಿಟ್ಟು ಗಾಡಿ ಮೊಸರನ್ನ ಕೊಡ್ತಿದ್ರು ಅಂದ್ರೆ ನಿಜ ನನ್ನ ಬಾಕ್ಸ್ ಅವ್ರಿಗೆ ಕೊಟ್ಟು ಬರ್ತಿದ್ದೆ. ಅಲ್ಲಿ ಆಕ್ಚುಲಿ ಫಸ್ಟ್ ಬರೀ ಮೊಸರನ್ನ ಮಾಡ್ತಿದ್ರು ಗೈಸ್. ಆಮೇಲೆ ಏನ್ ಗೊತ್ತದನ, ಇವಳು ವ್ಲಾಗ್ ಅಪ್ಲೋಡ್ ಮಾಡಿದಾಗ ನಮ್ಗೆ ರಜಾ ಇರುತ್ತೆ, ಆ ಟೈಮ್ ಮಾಡ್ತೀವಿ. ಲೇಟ್ ಆಗಿ ಬರುತ್ತೆ ವಿಡಿಯೋ. ಇನ್ನು ನಂದು ಬೀಚ್ ವಿಡಿಯೋಸ್ ಹಾಕ್ಬೇಕು ನಾನು. ನೆಕ್ಸ್ಟ್ ಅದೇ ಊರ್ದು. ಅವರು ಯಾವಾಗ ಬಂದು ಕೇಳ್ತಾರೆ ಗೊತ್ತಾ, ನಮ್ಮ ಕ್ಲಾಸ್ ಅವರು ನೆಕ್ಸ್ಟ್ ವರ್ಷ ಸೆಮ್. ಅಯ್ಯೋ, ಊಟ ಗೋಬಿ ಕೊಡ್ಬೇಕು. ಸತ್ಯ ಹೋಗಿದ್ರು ಗೋಬಿ ಕೊಟ್ಟಿದ್ರೆ. ಲಾಸ್ಟ್ ಇಯರ್ ನಾನು ಹೋಗಿರ್ಲಿಲ್ಲ, ಇಯರ್ ಹೋದೆ, ಚೆನ್ನಾಗಾಯ್ತು. ನೆಕ್ಸ್ಟ್ ವರ್ಷ ಲಾಸ್ಟ್, ನೆಕ್ಸ್ಟ್ ವರ್ಷನೂ ಚಿಂದಿ ಮಾಡ್ತೀವಿ ಅಂದ್ರೆ ಚೆನ್ನಾಗಿತ್ತು. ನಾವು ಈ ವರ್ಷನೂ ಚಿಂದಿ ಮಾಡಿದೀವಿ. ಈ ವರ್ಷ ತುಂಬಾ ಅಡೆತಡೆಗಳಿದ್ರು ನಾವೊಂದು ಚಿಂದಿ ಮಾಡಿ, ಅದು ಮುಖ್ಯ. ನಮ್ ಜಾಗದಲ್ಲಿ ಬೇರೆ ಇದ್ದಿದ್ರೆ ಡಿಪ್ರೆಷನ್ಗೆ ಹೋಗಿದ್ದೀವಿ. ಅದೇ ಡಿಪ್ರೆಷನ್ ಬ್ರೋ. ಅದು ಬೆಳಿಗ್ಗೆನೂ ಆಯ್ತು. ಇವತ್ತು ಬೆಳಗ್ಗೆ ದನ ಅಂತರು ದನಗೆ ಮೋಸ ಗಾತಿ ಈ ತರ ಎಲ್ಲ ಮೋಸ ಮಾಡ್ತಾರೆ. ದನ ಫುಲ್ ಮೋಸ. ನೀನು ನಮಗ್ ಕಟ್ ಮಾಡಿದ್ರು ಪರವಾಗಿಲ್ಲ, ಲೈನ್ ಕಟ್ ಮಾಡ್ಬೇಡ ಹೇಳ್ತೀನಿ. ಅವಳ ನೋವು ಅವಳು ತೋಡ್ಕೊಂಡಿದ್ದಾಳೆ ಅಷ್ಟೇ. ಆಯ್ತು, ಇನ್ನು ನಾಳೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ನಾಳೆ ನಾವು ಅಷ್ಟಿರಲ್ಲ ಅನ್ಕೋತೀವಿ. ನಡಿ ಏನ್ ಮಾತಾಡ್ತೀಯ? ಓ ಅದೆಲ್ಲ ಇರ್ಲಿ, ಪ್ರಾಜೆಕ್ಟ್ ಮಾಡಿಲ್ಲ ಇನ್ನು ನಾವು. ಬುಧವಾರ ಪ್ರಾಜೆಕ್ಟ್ ತೋರಿಸ್ಬೇಕಲ್ಲಿ, ಇವತ್ತು ಸೋಮವಾರ ಪ್ರಾಜೆಕ್ಟ್ ಮಾಡ್ಬೇಕು. ನಾವು ಮಾಡಿರೋ ಪ್ರಾಜೆಕ್ಟ್ ಎಕ್ಕುಟ್ಟೋಗೈತೆ, ಹೊಸದ್ ಮಾಡ್ಬೇಕು ಇವಾಗ. ಬಿಸಿಲು ಹೆಂಗಿದೆ ಗೊತ್ತಾ ಗೈಸ್? ಸೂರ್ಯರಾಯನ್ ನೋಡಿ. ಸೂರ್ಯ ಮೇ 10ಗೆ ಎಕ್ಸ್ಟ್ರೀಮ್ ಹೋಗುತ್ತಂತೆ ಫುಲ್ಲು. ಇವಾಗೇನೆ ಆಲ್ರೆಡಿ ಇಂಡಿಯಾ ಫುಲ್ ಕೆಂಪು ಕಾಣ್ತಾ ಐತೆ. ಎಕ್ಸಾಮ್ ಓದ್ಬೇಕು ಬೇರೆ, ಈ ಮಧ್ಯಾಹ್ನ ಹೊತ್ತು ನಂಗೆ ನಿಜವಾಗ್ಲೂ ಓದಕ್ಕಾಗಲ್ಲ. ಅಯ್ಯೋ, ರಾತ್ರಿ ಓದ್ತೀಯಾ? ಎಕ್ಸಾಮ್ ಅವರ ಮೂಡೇ ಅದೇ ನಮಗ್ ಬೇರೆ ಎಕ್ಸಾಮ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ನೋಡಿದ್ರೆ, ಗ್ಯಾಪ್ ಇಲ್ಲ, ಅದೇನು. ಸೊ ಗೈಸ್, ಎಷ್ಟು ಸುಮಾರು ಒಂದು 2-15 ಹಂಗೆನೋ ಬಂದ ನನಗೆ ಅನ್ಸುತ್ತೆ. ಬಂದು ಒಂದು 5-10 ಮಿನಿಟ್ಸ್ ಮ್ಯಾಕ್ಸಿಮಮ್ ನಾನು ಕೂತಿರೋದು. ಕೂತ್ಕೊಂಡು ಫ್ರೆಶಪ್ ಎಲ್ಲ ಆಗಿ ಡಬ್ಬಿ ತೊಗೊಬೋದಿತ್ತಲ್ಲ, ಸೊ ಅಲ್ಲಿ ಕೊಟ್ಟು ಅಷ್ಟೇ ಮೊಬೈಲ್ ತೊಗೊಂಡು ಒಂದು ರೂಮಲ್ಲಿ. ಸೊ ಒಂದು 2-3-4 ರೀಲ್ಸ್ ನೋಡಿದೆ. ಫುಲ್ಲು ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮಲ್ಕೊಂಡೆ. ಆವಾಗ ಮಲಗಿರೋ ಅವಳು ಇವಾಗ ಎತ್ತಿದ್ದೀನಿ. 6 ಆಗಿದೆ ಇವಾಗ ಟೈಮ್. ಫುಲ್ಲು ಮಧ್ಯಕ್ಕೆ ಒಂದು ಸತಿ ಎಚ್ಚರ ಆಗಿತ್ತು, ನಿದ್ದೆ ಬರಲ್ಲ ಬಿಡು ಅಂತ. ಆ್ಯಕ್ಚುಲಿ ಎದ್ದೆ. ಆಮೇಲೆ ನೋಡಿದ್ರೆ ಫುಲ್ಲು ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಮಲ್ಕೊಂಡ್ಬಿಟ್ಟೆ. ವಾಯ್ಸ್ ನೋಡಿ ಎಷ್ಟು ಬೇಗ ಚೇಂಜ್ ಆಗಿದೆ.
ಸೊ ಮತ್ತೆ ಮಲ್ಕೊಂಡು ಇವಾಗಿದ್ದೆ, ಎದ್ದು ಮುಖ ತೊಳ್ಕೊಂಡು ದೇವ್ರ ಪೂಜೆ ಮಾಡಿ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾಳೆಗೆ ಯಾವಾಗ ಗೊತ್ತಾ, ಫ್ರೈಡೇ ಸಮಥಿಂಗ್ ತಲೆ ಸ್ನಾನ ಮಾಡಿದ್ದೆ. ಸೊ ಇವಾಗ ಮತ್ತೆ ತಲೆಗೆ ಎಣ್ಣೆ ಎಲ್ಲ ಹಾಕಿ ಬೆಳಗ್ಗೆ ತನಕ ಬಿಟ್ಟು ಬೆಳಗ್ಗೆ ತಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಎಣ್ಣೆ ಹಾಕ್ತೀನಿ ಇವಾಗ. ಸೊ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಬಂದೆ. ಸೊ ಊಟ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಫಸ್ಟು ನಿಜ ಅದು ಬೆಳಗ್ಗೆ ಎಲ್ಲ ಮಾಡೋದು ನೋಡಿ ಮೊಸರನ್ನ ಬಿಸಿಬೇಳೆಬಾತ್ ಕೇಳ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ಊಟ ಚೆನ್ನಾಗಿತ್ತು. ಏನೇನಂದರೆ ಫಸ್ಟು ಮೈಸೂರು ಪಾಕ್ ಇತ್ತು, ವಡೆ ಇತ್ತು, ಆಮೇಲೆ ಇದು ಬಿಳಿ ಹೋಳಿಗೆ ಅಂತ ಮಾಡ್ತಾರೆ, ಬಿಳಿ ಹೋಳಿಗೆ ಇತ್ತು. ಅದ್ರ ಜೊತೆಗೆ ಮುಳುಗಾಯಿ ಪಲ್ಯ, ನಮ್ಮ ಸೈಡ್ ಮುಳುಗಾಯಿ ಅಂತೀವಿ, ಇಲ್ಲಿ ಏನಂತಾರೆ ಗೊತ್ತಿಲ್ಲ, ಮುಳುಗಾಯಿ ಪಲ್ಯ ಅಂತ ಒಟ್ಟಲ್ಲಿ ಮುಳುಗಾಯಿ ಪಲ್ಯ ಇತ್ತು. ಆಮೇಲೆ ರೈಸ್ ಬಾತ್ ಟೈಪ್ ಇತ್ತು, ಪಲಾವ್ ಆದರೂ ಅನ್ಬೋದು, ರೈಸ್ ಬಾತ್ ಆದರೂ ಅನ್ಬೋದು. ಸೊ ಅದು, ಆಮೇಲೆ ಅನ್ನ ಸಾರು, ಮೊಸರನ್ನ, ಉಪ್ಪಿನಕಾಯಿ, ಐಸ್ ಕ್ರೀಮ್ ಇಷ್ಟಿತ್ತು. ಆ್ಯಕ್ಚುಲಿ ಊಟ ಚೆನ್ನಾಗೇ ಇತ್ತು. ಆ್ಯಂಡ್ ತುಂಬಾ ಒನ್ ಟೈಮ್ ತಿಂದರೆ ಹೊಟ್ಟೆ ಫುಲ್ ಆಗುತ್ತೆ, ಆ ಥರನೇ ಎಲ್ಲ ಕ್ವಾಂಟಿಟಿ ಕೂಡ ಹಾಗೆ ಕೊಟ್ಟಿದ್ದರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೇಳಿದ್ರು ಕೂಡ ಅಷ್ಟೇ, ಕಡಿಮೆ ಆಯ್ತು ಬಂದು ಹಾಕಿಸ್ಕೊಳ್ಳಿ ಅಂತಲೂ ಹೇಳಿದ್ರು. ನಾವು ಫಸ್ಟ್ ಟೈಮ್ ಅಂದರೆ ಕೂಪನ್ಸ್ ಕೊಟ್ಟಿದ್ರಲ್ಲ, ಅದರ ಕೂಪನ್ಸ್ ಇತ್ತು, 1-2-3 ಎಕ್ಸ್ಟ್ರಾನೇ ಇತ್ತು. ಸೊ ಅದನ್ನೆಲ್ಲ ತೊಗೊಂಡೋಗಿ ಫಸ್ಟ್ ನಾವು ಒನ್ ಟೈಮ್ ನಮ್ಮ ಕೂಪನಲ್ಲಿ ನೀಟಾಗಿ ತಿಂದ್ವಿ. ಆಮೇಲೆ ಏನಿತ್ತು ಅದನ್ನೆಲ್ಲ ನಾವು ಆ್ಯಕ್ಚುಲಿ ಆಮೇಲೆ ರೈಸ್ ಎಲ್ಲ ಏನು ತೊಗೊಂಡಿಲ್ಲ, ಬರೀ ಮೈಸೂರು ಪಾಕು, ವಡೆ, ಆಮೇಲೆ ಬಿಳಿ ಹೋಳಿಗೆ ಮತ್ತು ಇದು ಪಲ್ಯ, ಅದು ಇದಿಷ್ಟೇ ತೊಗೊಂಡು ಮನೆಗೆ ತೊಗೊಂಡು ಬಂದಿದ್ದು ಅಷ್ಟೇ. ಮನೇಲಿ ತೊಗೊಬಂದು ಕೊಟ್ಟೆ. ನಾನೇನು ತಿಂದಿಲ್ಲ, ನಂಗೆ ಸಾಕಾಯಿತು. ಅಲ್ಲಿ ತಿಂದಿದ್ದೆ ನಂಗೆ ಇನ್ನೂ ಕರಗಿಲ್ಲ, ಸಾಕು. ಒಬ್ಬರಿಗೆ ತಿನ್ನಷ್ಟು ಆರಾಮಾಗಿ ಕೊಟ್ಟಿದ್ರು. ಮನೆಗೆ ತೊಗೊಬಂದು ಕೊಟ್ಟೆ. ನಮ್ಮನೇಲಿ ಫುಲ್ ಜನ ಇದ್ದಾರಲ್ಲ, ಸೊ ತಿಂತಾರೆ ಅಂತಲೇ ಸ್ವೀಟ್ ಎಲ್ಲ ಆಯಿತು. ನಮ್ಮನೇಲಿ ಸ್ವೀಟ್ ತಿಂತಾರೆ, ಸೊ ತೊಗೊಬಂದು ಕೊಟ್ಟೆ ಅಷ್ಟೇ. ಇವತ್ತದು ಲಂಚ್ ಡೇ ಆಫ್ 2026 ಮುಗೀತು. ಇನ್ನು ನೆಕ್ಸ್ಟ್ 2027 ಒಂದು ಸಿಗುತ್ತೆ, ಅದೊಂದಾದರೆ ಲಾಸ್ಟ್ ಲಂಚ್ ಡೇ ಮುಗಿಯುತ್ತೆ ನಮ್ಮ ಕಾಲೇಜಲ್ಲಿ. ನಮಗೆ ಲಾಸ್ಟ್ ಇಯರ್ ಅಂತೂ ನಾನು ಎಂಜಾಯ್ ಮಾಡೋಕ್ಕಾಗಿರಲಿಲ್ಲ, ಹೋಗಿನ ಮಕ್ಕಳ ಮದುವೆ ಎಲ್ಲ ಇತ್ತು. ಸೊ ಈ ಇಯರ್ ಅದು ಚೆನ್ನಾಗಿ ಮಸ್ತಾಗಿ ಮಜಾ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ಮುಗೀತು. ನೆಕ್ಸ್ಟ್ ನಾಳೆ ಬಂದು ಇದು ಇದೆ, ಏನಂದರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಡೇ. ಸೊ ನಾಳೆನೂ ಕ್ಲಾಸಸ್ ಎಲ್ಲ ಏನು ಜಾಸ್ತಿ ನಡೆಯೋಲ್ಲ. ನಮ್ಗೆ ಆ್ಯಕ್ಚುಲಿ ಕ್ಲಾಸಸ್ ಜಾಸ್ತಿ ಆಗ್ತಿಲ್ಲ, ಎಲ್ಲ ಕ್ವಶನ್ಸ್ ನಮ್ಮದು ಆಲ್ಮೋಸ್ಟ್ ಮುಗಿದಿದೆ. ಒಂದು ಸಬ್ಜೆಕ್ಟ್ ಬಿಟ್ಟು ಅವ್ರದ್ದು ಒಂದೇ ತೊಗೋತಾ ಇರೋದು, ಬಟ್ ಇನ್ನೆಲ್ಲ ಆಗಿದೆ ನಮಗೆ. ಸೊ ಆ ಕ್ಲಾಸ್ ಏನು ಅಷ್ಟೊಂದು ಅನಿಸೋದಿಲ್ಲ ನಮಗೇನು. ಸೊ ನಾಳೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಡೇ ಇದೆ. ಸೊ ಅದು ಹೇಗಿರುತ್ತೆ ಏನು ಅಂತೆಲ್ಲ ನಾಳೆ ವಿಡಿಯೋಲ್ಲೇ ಅದ್ರ ಬಗ್ಗೆ ಮಾತಾಡೋಣ. ಸೊ ಇವಾಗ ತಲೆಗೆ ಎಣ್ಣೆ ಹಾಕ್ತೀನಿ, ಬೇಗ ಎಣ್ಣೆ ಹಾಕಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಆಯಿತು, ಎಣ್ಣೆ ಎಲ್ಲ ಹಚ್ಕೊಂಡಿದ್ದು. ಹಾಗೆ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು. ಹೊರಗಡೆ ಹೋಗಿ ಬರೋಣ, ಒಂದೆರಡು ಕಾಯಿ ತೊಗೊಬರ್ಬೇಕಂತ. ಸೊ ನೋಡಿ ಸೊ ಹೋಗ್ತಾ ಇದ್ರಲ್ವ, ಬಂದು ನಿಂತ್ಕೊಂಡು ನೋಡೋದು. ಬಾಯ್ ಬಂದು ಬಗ್ಗೆ ನೋಡ್ತಾನಲ್ಲ ಎತ್ಕೊಂಡು. ಬಾಯ್ ಬೂ ಹೋಗ್ತೀನಿ ನಾನು. ಗೈಸ್ ಮ್ಯಾಚ್ ನೋಡ್ತಾ ಇದ್ದೀನಿ. ಗೆಸ್ಕೊಂಡು 7 ರನ್ಸ್ಗೆ 5 ವಿಕೆಟ್ಸ್ ಹೊರಿಸ್ತೀನಿ ನೋಡಿ. 7 ರನ್ಸ್ 5 ವಿಕೆಟ್ ಆಲ್ರೆಡಿ. ಏನಾದರೂ ಹೊಸ ರೆಕಾರ್ಡ್ ಆಗುತ್ತಾ ಗೈಸ್? ಏನು ನೋಡ್ತಾ ಇದ್ದೀನಿ ನಾನು ಇವತ್ತು. ಇನ್ನೊಂದು ವಿಕೆಟ್ಟು ನೋಡಿ, ರನ್ ನೋಡಿ, 7 ಇದ್ದಿದ್ದು 8 ಆಗಿದೆ. ಯಪ್ಪ, ವಾಟ್ ಇಸ್ ದಿಸ್? ಒಂದು ಕಾಲದಲ್ಲಿ ಇದ್ದಿದ್ದ RCB ಟೀಮ್, ಇವಾಗ ಇರೋ RCB ಟೀಮ್ ಏನು ಸಕಲಾಗಿ ಆಡ್ತಾ ಇದ್ದಾರೆ. ಫೀಲ್ಡಿಂಗ್ ಮಾತ್ರ ನಮ್ಮ ಗುಂಡು ನಿಂತ್ಕೊಂಡು ನೋಡ್ತಾ ಇದ್ದಾನೆ ನೋಡಿ. ಜಸ್ಟ್ 1 ರನ್ ಮಾತ್ರ ಕೊಟ್ಟಿರೋದು ಅವರಿಗೆ ಇವಾಗ, ಆಗ್ಲಿಗೆ ಕಂಪೇರ್ ಮಾಡಿದ್ರೆ 6 ವಿಕೆಟ್ಸ್ ಫಾಲ್. RCB ಇವತ್ತು ಗೆಲ್ಲುತ್ತೆ ಅಂತ ಗೊತ್ತಿತ್ತು, ಬಟ್ ಈ ಥರ ಒಂದೇ ಗೆಲುವು. ಏನಂದರೆ 49 ರೆಕಾರ್ಡ್ ಒಂದು ಬ್ರೇಕ್ ಆದರೆ ತುಂಬ ಚೆನ್ನಾಗಿರುತ್ತೆ ಗೈಸ್. ನೋಡೋಣ ಅದು ಮಾಡ್ತಾರಾ ಇಲ್ವಾ ಇವತ್ತು ಅಂತ. ಸ್ಮೈಲ್ ನೋಡಿ ಹೆಂಗೆ ಗೊತ್ತದೆ. ಹಾಂ, ರಿಮೋಟ್ ಮುಟ್ಬೇಡ, ಸುಮ್ಮನಿರು. ಆಡೋದು ಹಾಂ, ಕೂತಿರೋದು ನೀವು ಇದ್ರ ಮೇಲೆ ಕೂತಿದ್ದಾನೆ, ನಾನು ಕೂತಿರೋದಕ್ಕೆ ಬಂದ್ಬಿಟ್ಟು. ಸೊ ಗೈಸ್
ಊಟ ಗೀಟ ಎಲ್ಲ ಆಯಿತು. ಎಸ್ ಬಿ ಮ್ಯಾಚ್ ಕೂಡ ಗೆಲ್ತು. ಮನೇಲಿ ಸಿಕ್ಕಾಪಟ್ಟೆ ಗೆಸ್ಟ್ ಇದ್ದಾರೆ, ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆಮೇಲೆಲ್ಲ ಎಲ್ಲ ಬಂದರು ಗೆಸ್ಟ್ ಎಲ್ಲ, ಸೊ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋನ. ಸೊ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಾಳೆ ಮತ್ತೆ ಹೊಸ ವಿಡಿಯೋದು ಸಿಗ್ತೀನಿ. ಸೊ ಅಡಿಲ್ ಆ್ಯಂಡ್ ಟೇಕ್ ಕೇರ್, ಬಾಯ್. ಆ್ಯಂಡ್ ನಾಳೆ ಸ್ಪೆಷಲ್ ಡೇ ನನಗಂತೂ. ಸೊ ನಾಳೆ ವ್ಲಾಗ್ ಚೆನ್ನಾಗಿರುತ್ತೆ, ಯಾರು ಮಿಸ್ ಮಾಡಬೇಡಿ ನೋಡಿ. ಬಾಯ್.